ಅಸ್ಮದ್ಗುರುಭ್ಯೋ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ತೆ. ಈ ದಿನದ ಪಂಚಾಂಗವನ್ನು ನೋಡಿದಾಗ ಈ ದಿನ ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷದ ಸೋಮವಾರ ಪ್ರತಿಪತ್ ಅಂದ್ರೆ ಪ್ರಥಮ ದಿವಸ ಬಂದಿರುವಂತದ್ದು. ಪ್ರತಿಪತ್ ಇವತ್ತು ಈ ದಿನ ಶುಕ್ಲ ಭರಣಿ ನಕ್ಷತ್ರ ಆಯುಷ್ಮಾನ್ ಯೋಗ ಕಿಂಸ್ತುಬ್ನ ಕರ್ಣವನ್ನು ಕೂಡ ನಾವು ಈ ದಿನ ನೋಡಬಹುದಾಗಿದೆ. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳು ಈ ದಿನ ಸೋಮವಾರ ಆಗಿರೋದ್ರಿಂದ ಎಲ್ಲರೂ ಕೂಡ ಶಿವನನ್ನು ಪ್ರಾರ್ಥನೆ ಮಾಡೋಣ. ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ ಬ್ರಹ್ಮಣೋಧಿಪತಿರ್ ಬ್ರಹ್ಮ ಶಿವೋಮೇ ಅಸ್ತು ಸದಾಶಿವೋ. ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡ್ತಾ ಇನ್ನು ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತೆ ಮೀನರಾಶಿಗಳು. ಈ 12 ರಾಶಿಗಳ ಫಲಾನುಫಲಗಳು ನೋಡುವಂಥದ್ದು. ಪ್ರಥಮ ರಾಶಿ ಮೇಷರಾಶಿ. ಇದರ ಮೇಷರಾಶಿಯವರಿಗೆ ಕೆಲಸದಲ್ಲಿ ಸುಮ್ಮನೆ ನಿರೀಕ್ಷೆ ಇಟ್ಟುಕೊಂಡು ಕೂರುವುದಕ್ಕಿಂತ ಇತರ ಕಾರ್ಯಗಳಲ್ಲಿ ಮಗ್ನರಾಗುವುದು ಉತ್ತಮ ಅಂತ ಹೇಳ್ತಾ ಇದೆ. ಇವರೆಲ್ಲ ಮೇಷರಾಶಿಗಳು ಇದರ ಗಮನಿಸ್ಕೊಳ್ಬೇಕು. ಯಾವುದೋ ಒಂದು ಕೆಲಸ ಆಗ್ಬೇಕು ಅಂತ ಹೇಳ್ತಾ ಆ ಕೆಲಸವನ್ನು ಹಿಡಿದು ಕೂತ್ರೆ ಕೆಲಸ ಆಗಲ್ಲ ಅಂತೆ. ಹೀಗಾಗಿ ಏನ್ ಮಾಡ್ಬೇಕು, ಒಂದು ಕೆಲಸ ಆಗಿಲ್ವಾ ಇನ್ನೊಂದು ಕೆಲಸದ ಕಡೆ ಗಮನವನ್ನು ಕೊಡಬೇಕು ಅಂತ ಹೇಳ್ತೀವಿ. ಜಾತಕ ಫಲದಲ್ಲಿ ಇದನ್ನ ಯಾವ್ದೊಂದು ಕೆಲಸ ಅನ್ಕೊಂಡಿರ್ತೀರಾ, ತಡ ಆಗ್ಬೋದು, ಆದ್ರೆ ಅದರಲ್ಲೂ ಕೂಡ ಯಶಸ್ಸನ್ನು ಕಾಣ್ತೀರಾ. ಆದ್ರೆ ಅದೇ ಕೆಲಸ ಆಗ್ಬೇಕು ಅಂತ ಕೂರೋದಕ್ಕಿಂತ ಬೇರೆ ಕೆಲಸದ ಕಡೆ ಗಮನವನ್ನು ಕೊಡಿ, ಆ ಕೆಲಸಗಳಲ್ಲಿ ಕೂಡ ನೀವು ಯಶಸ್ಸನ್ನು ಪಡಿಬಹುದು ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವರಿಗೆ ಈ ದಿನ ನೋಡಿದಾಗ ನೋಡಿ, ಇದನ್ನ ವೃಷಭ ರಾಶಿಯವರಿಗೆ ನಿಮ್ಮ ಮನಸ್ಸಿಗೆ ಸಂತೋಷ ನೀಡುವ ಕಾರ್ಯವು ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತಾ ಇದೆ. ವೃಷಭ ರಾಶಿಯವರಿಗೆ ಒಳ್ಳೆ ದಿನ. ಯಾವುದೋ ಒಂದು ಕೆಲಸ ತುಂಬಾ ಇಚ್ಛಿತ ಕೆಲಸ ಅಂತ ಹೇಳ್ತೀವಿ, ಈಪ್ಸಿತ ಕೆಲಸಗಳು ಅಂತ ಹೇಳುವಂಥದ್ದು. ತುಂಬಾ ಕಷ್ಟಪಟ್ಟು ಅನ್ಕೊಳ್ತಾ ಇರ್ತೀರಾ, ತುಂಬಾ ದಿನ ಒಂದು ಕನಸು ಕಟ್ಕೊಂಡಿರ್ತೀರಾ. ಆ ರೀತಿ ಇರುವಂತಹ ಕೆಲಸ ಕಾರ್ಯಗಳಲ್ಲಿ ಈ ದಿನ ಯಶಸ್ಸನ್ನು ಪಡಿತೀರಾ, ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತಾ ಇದೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿ. ಇದನ್ನ ಮಿಥುನ ರಾಶಿಯವರಿಗೆ ನೋಡಿದಾಗ ನೂತನ ಕೆಲಸದ ಜವಾಬ್ದಾರಿ ತೆಗೆದುಕೊಳ್ಳಬೇಕಾಗುತ್ತದೆ ಅಂತ ಹೇಳ್ತಾ ಇದೆ. ಮಿಥುನ ರಾಶಿಯವರಿಗೂ ಕೂಡ ಕೆಲಸದ ವಿಚಾರವಾಗಿ ಹೊಸದಾಗಿ ನಿಮ್ಮ ಮೇಲೆ ಹೆಗಲೇರುವ ಸಾಧ್ಯತೆ ಹೆಚ್ಚಿರುತ್ತೆ. ಹೊಸ ಕೆಲಸಗಳು, ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲೇರುವ ಸಾಧ್ಯತೆ ಇದೆ. ಆದ್ರೆ ಕೆಲಸವನ್ನು ಮಾಡಿ ಕಠಿಣ ಪರಿಶ್ರಮದಿಂದ ಈ ದಿನ ನೀವು ಲಾಭವನ್ನು ಕೂಡ ಪಡಿಬಹುದು, ತಮ್ಮದಾಗಿಸ್ಕೊಳ್ಬಹುದಾಗಿದೆ ಈ ದಿನ ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಅತಿ ಆತ್ಮವಿಶ್ವಾಸದಿಂದ ಕೆಲಸ ಕೆಡುವುದು ಅಂತ ಹೇಳ್ತಾ ಇದೆ. ಕರ್ಕಾಟಕ ರಾಶಿಯವ್ರು ಗಮನಿಸ್ಕೊಳ್ಬೇಕು, ಆತ್ಮವಿಶ್ವಾಸ ಇರಬೇಕು, ಆದ್ರೆ ಅತಿಯಾಗಿ ಇರಬಾರ್ದು ಅಂತ ಹೇಳ್ತಾ ಇದೆ. ಏನಾಗುತ್ತೆ, ಇದರಿಂದ ಕೆಲಸದಲ್ಲಿ ವಿಘ್ನಗಳು ಬರುತ್ತೆ. ಇವತ್ತು ಯಾವುದೋ ಒಂದು ಕೆಲಸ ಅನ್ಕೊಂಡ್ಬಿಟ್ಟಿರ್ತೀರಾ, ಮುಂಚೆನೆ ಮುಂದಿನ ದಿನಗಳಲ್ಲಿ ಅನ್ಕೊಂಡ್ಬಿಟ್ಟಿರುವಂಥದ್ದು, ಇವತ್ತು ಆಗ್ಬಿಡುತ್ತೆ ಆ ಕೆಲಸ ಅಂತ ಹೇಳ್ತಾ ಅತಿಯಾಗಿ ನೀವು ಆತ್ಮವಿಶ್ವಾಸದಿಂದ ಇತ್ತು ಅಂತಂದ್ರೆ ಅದರಿಂದ ಅನಾನುಕೂಲ ಅಂತ ಹೇಳ್ತಾ ಇದೆ. ಹಾಗಾಗಿ ಸ್ವಲ್ಪ ಗಮನ ಕೊಡಬೇಕು ನೀವು ಅನ್ಕೊಂಡಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಈ ದಿನ ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿಯವರಿಗೆ ಇದನ್ನ ನೋಡಿದಾಗ ಹಮ್ಮಿಕೊಳ್ಳುವ ಕೆಲಸ ಕಾರ್ಯಗಳು ಇತರರು ಸಹಕಾರ ನೀಡ್ತಾರೆ ಅಂತ ಹೇಳ್ತಾ ಇದೆ. ಸಿಂಹರಾಶಿಯವ್ರು ನೋಡಿ ಗಮನಿಸ್ಕೊಳ್ಳಿ, ನೀವೇನಾದ್ರೂ ಕೆಲಸ ಕಾರ್ಯ ಇವತ್ತು ಅನ್ಕೊಂಡಿದ್ರೆ ಬೇರೆಯವರೇ ಸಹಾಯ ನಿಮಗೆ ಸಿಗುತ್ತಂತೆ ಇವತ್ತು. ಸಿಂಹರಾಶಿಯವ್ರಿಗೆ ಒಳ್ಳೆ ದಿನ. ಅಂದ್ರೆ ಯಾವಾಗ ನಮಗೆ ಕೆಲಸ ಕಾರ್ಯಗಳಲ್ಲಿ ಬೇರೆಯವರು ನಮಗೆ ಸಹಕಾರಗಳನ್ನು ಮಾಡ್ತಾರೆ, ಅವಾಗ ಏನಾಗುತ್ತೆ, ನಾವು ಅನ್ಕೊಂಡಂತ ಕೆಲಸಗಳು ಶೀಘ್ರಗತಿಯಲ್ಲಿ ನಡೆಯುತ್ತೆ, ಬೇಗ ಕೆಲಸಗಳು ಆಗ್ತವೆ. ಆ ಕೆಲಸದಲ್ಲಿ ಯಶಸ್ಸನ್ನು ಕೂಡ ಪಡಿಬಹುದಾಗಿದೆ ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿ. ಇದನ್ನ ಕನ್ಯಾ ರಾಶಿಯವರಿಗೆ ನೋಡಿದಾಗ ಈ ದಿನ ಸ್ನೇಹಿತರ ಮೂಲಕವೇ ಕೆಲಸಗಳಾಗುತ್ತವೆ ಅಂತ ಹೇಳ್ತಾ ಇದೆ. ನೋಡಿ, ಇವತ್ತು ಕನ್ಯಾ ರಾಶಿಯವರಿಗೆ ಒಳ್ಳೆ ದಿನ. ಯಾಕಂದ್ರೆ ನಿಮ್ಮ ಹಿತ ಮಿತ್ರರ ಸಹಕಾರದಿಂದ ಸ್ನೇಹಿತರ ಮೂಲಕವಾಗಿ ನೀವಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಈ ದಿನ ಯಶಸ್ಸನ್ನು ಪಡೆಯಬಹುದು ಕನ್ಯಾ ರಾಶಿಯವರು. ಇನ್ನು ತುಲಾ ರಾಶಿಯವರಿಗೆ ಈ ದಿನ ನೋಡಿದಾಗ ಬಹುನಿರೀಕ್ಷಿತವಾದ ದೂರದ ಪ್ರವಾಸ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ. ಇವತ್ತು ಈ ತುಲಾ ರಾಶಿಯವ್ರು ಗಮನಿಸ್ಕೊಳ್ಳಿ, ಇವತ್ತು ದೂರದ ಪ್ರಯಾಣದಲ್ಲಿ ಅಂದ್ರೆ ನೋಡಿ, ನೀವು ಏನತ್ತೆ ತುಂಬಾ ದಿನದಿಂದ ಒಂದು ನಿರೀಕ್ಷೆ ಇಟ್ಕೊಂಡಿರ್ತೀರ, ಎಲ್ಲೋ ಒಂದು ಪ್ಲೇಸ್ಗೆ ಹೋಗ್ಬೇಕು, ಒಂದು ಸ್ಥಳಕ್ಕೆ ಹೋಗ್ಬೇಕು ಅಂತ. ಆ ಸ್ಥಳದಲ್ಲಿ ಏನೋ ಒಂದು ನಿಮ್ಗೆ ಕೆಲಸ ಆಗುತ್ತೆ ಅಂತ ಅನ್ಕೊಂಡಿರ್ತೀರಾ, ತುಂಬಾ ದಿವಸದಿಂದ ಕನಸು ಕಟ್ಕೊಂಡಿರ್ತೀರಾ. ಇವತ್ತು ಹೋಗುವಂತಹ ಅವಕಾಶ, ಅಲ್ಲಿ ಹೋದ್ರೆ ನೀವು ಹೊಂದ್ಕೊಂಡಂತಹ ಕೆಲಸದಲ್ಲಿ ಕೂಡ ಯಶಸ್ಸನ್ನು ಪಡಿಬಹುದು, ಅದರಿಂದ ಅಭಿವೃದ್ಧಿಯ ಸಂಕೇತ ಕೂಡ ಇದೆ ಇವತ್ತು ತುಲಾ ರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿ. ಇದನ್ನ ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಅನಗತ್ಯವಾದ ಸಂದೇಹವೇ ನಿಮ್ಮ ಕಾರ್ಯಹಾನಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಇವತ್ತು ವೃಶ್ಚಿಕ ರಾಶಿ ಏನ್ ಗಮನಿಸ್ಕೊಳ್ಬೇಕು, ಸಂದೇಹ ಪಡಬಾರದು ಯಾವುದೇ ವಿಚಾರದಲ್ಲಿ ಅಂತ ಹೇಳ್ತಾ ಇದೆ. ಒಂದು ಕೆಲಸ ಆಗ್ಬೇಕು ಅಂತಂದ್ರೆ ಕೆಲವೊಂದು ಟ್ರಸ್ಟ್ ಅಂತ ಹೇಳ್ತಾರೆ, ನಾವು ಮಾಡ್ಬೇಕಾಗುತ್ತೆ. ಅದನ್ನ ಇವತ್ತು ಕೆಲಸ ಆಗುತ್ತೆ, ನಂಬಿಕೆ ಇಟ್ಟು ಕೆಲಸವನ್ನು ಮಾಡಿ. ಸಂದೇಹ ಪಟ್ಟರೆ ಕೆಲಸ ಆಗಲ್ಲ, ನಂಬಿಕೆಯಿಂದ ಇವತ್ತು ಆ ಕೆಲಸ ಆಗೇ ಆಗುತ್ತೆ ಅಂತ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಾಗ ಅದರಿಂದಲೇ ಜಯವನ್ನು ಕೂಡ ಪಡಿಬಹುದು ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿ. ಧನುರಾಶಿಯವರಿಗೆ ನೋಡೋಣ. ಇವತ್ತು ಮನೆ ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸಬೇಕಾಗುತ್ತೆ. ನೋಡಿ, ಇವತ್ತು ಧನುರಾಶಿಯವರು ಗಮನಿಸ್ಕೊಳ್ಳಿ, ಮನೆಯಲ್ಲಿ ಹಿರಿಯರಿದ್ದಲ್ಲಿ
ಅವ್ರಿಗೇನಾದ್ರೂ ಆರೋಗ್ಯ ಸಮಸ್ಯೆ ಇತ್ತು ಅಂತಂದ್ರೆ ಇವತ್ತು ಬಗೆಹರಿಸ್ಲಿಕ್ಕೆ ಒಳ್ಳೆಯ ದಿನ ಅಂತ ಹೇಳ್ತಾ ಇದೆ ಜಾತಕ ಫಲದಲ್ಲಿ. ಹಾಗಾಗಿ ಹಿರಿಯರ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಇವತ್ತು ಅವರ ಆರೋಗ್ಯದಲ್ಲಿ ಸುಧಾರಣೆ ಕೂಡ ಕಂಡುಕೊಳ್ಬಹುದಾಗಿದೆ ಧನುರಾಶಿಯವರು. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಕೆಲವು ಕಾಲದಿಂದ ತಟಸ್ಥಗೊಂಡಿದ್ದ ನಿಮ್ಮ ವ್ಯಾಪಾರ ಯೋಜನೆಗಳಿಗೆ ಚಾಲನೆ ದೊರೆಯುತ್ತೆ ಅಂತ ಹೇಳ್ತಾ ಇದೆ. ಮಕರ ರಾಶಿಯವರಿಗೆ ಒಳ್ಳೆ ದಿನ. ತುಂಬಾ ದಿವಸದಿಂದ ಒಂದು ಕೆಲಸ ತಟಸ್ಥ ಅಂದ್ರೆ ಅಲ್ಲಿಗೆ ನಿಂತು ಹೋಗ್ಬಿಟ್ಟಿರುತ್ತೆ. ಈಗ ನೋಡಿ, ಕೆಲವರು ಮನೆ ಕಟ್ತಾ ಇರ್ತಾರೆ. ಏನಾಗುತ್ತೆ, ಇದು ಮನೆ ಕಟ್ತಾ ಯಾವುದೋ ಒಂದು ಕಾರಣಾಂತರಗಳಿಂದನೋ, ಕೆಲಸಗಾರರ ಸಿಗದೇನೋ, ಅಥವಾ ನಿಮಗೆ ಆ ವಸ್ತುಗಳು ಏನು ಮನೆಗೆ ಒಂದು ಮನೆ ಕಟ್ಟಲಿಕ್ಕೆ ಬೇಕಾದಂತಹ ವಸ್ತುಗಳು ಸಿಗದೇ ಇರಬಹುದು. ಈ ರೀತಿಯಾಗಿ ಮನೆ ನಿಂತೋಗಿರುತ್ತೆ. ಅದೆಲ್ಲವಕ್ಕೂ ಕೂಡ ಇದನ್ನ ಚಾಲನೆ ಸಿಗುತ್ತೆ. ಅಭಿವೃದ್ಧಿ ಇರುವಂತದ್ದು, ಕೆಲಸ ಕಾರ್ಯಗಳಲ್ಲಿ ಕೂಡ ಯಶಸ್ಸನ್ನು ಕಾಣ್ತೀರಾ ಮಕರ ರಾಶಿಯವರು. ಇನ್ನು ಕುಂಭರಾಶಿ. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವಂಥದ್ದು. ಯಾರೆಲ್ಲ ಕುಂಭರಾಶಿಗಳು ಇರ್ತೀರಾ, ಇವತ್ತು ಕಷ್ಟಪಟ್ಟರೆ ಸುಖ ಅಂತ ತಿಳ್ಕೊಂಬಿಡಿ. ಇವತ್ತು ಕಷ್ಟಪಡಬೇಕು, ಕೆಲಸ ಮಾಡಬೇಕು. ಯಾರಿಗೋ ಒಂದು ಜವಾಬ್ದಾರಿ ಕೊಟ್ಬಿಟ್ಟು ಆದ್ರೆ ಆಗಲ್ಲ. ಅದು ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀರಾ ಅಷ್ಟು ನೀವು ಯಶಸ್ಸನ್ನು ಪಡಿಬಹುದಾಗಿದೆ. ಇದನ್ನ ಕುಂಭರಾಶಿಯವರು. ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ನೋಡೋಣ. ಇದನ್ನ ಮೀನರಾಶಿಯವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಸಮಸ್ಯೆ ಅಂತ ಹೇಳ್ತಾ ಇದೆ. ಮೀನರಾಶಿಯವರು ಹೆಚ್ಚಿನ ಜಾಗೃತರಾಗಿರ್ಬೇಕು, ಎಚ್ಚರಿಕೆಯಿಂದ ಇರಬೇಕು. ರಾಜಕೀಯದಲ್ಲಿ ಯಾರೆಲ್ಲ ತೊಡಗಿಸ್ಕೊಂಡಿರ್ತೀರಾ, ರಾಜಕೀಯವಾಗಿ ಮುನ್ನುಗ್ಗಬೇಕು ಅನ್ಕೊಳ್ತಾ ಇರ್ತೀರಾ, ರಾಜಕೀಯವಾಗಿ ನೀವು ಬೆಳವಣಿಗೆ ಕಾಣ್ಬೇಕು ಅನ್ಕೊಂಡವ್ರಿಗೆ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಇವತ್ತು ಜಾಗೃತರಾಗಿರ್ಬೇಕು. ಮೀನರಾಶಿಯವರು ಅಕ್ಕಪಕ್ಕದವ್ರ ಜೊತೆ ಆಗ್ಲಿ, ನಿಮ್ಮ ಜೊತೆ ಯಾರೆಲ್ಲ ಓಡಾಡ್ತಾ ಇರ್ತಾರೆ ಅವ್ರ ಜೊತೆನೇ ಆಗ್ಲಿ, ಇವತ್ತು ಸ್ವಲ್ಪ ಸಮಸ್ಯೆಗಳು ಬರುತ್ತೆ ಅಂತ ಹೇಳ್ತಾ ಇದೆ. ಅದನ್ನ ನಿಭಾಯಿಸಬೇಕು ನೀವು. ಇವತ್ತು ಅಂತ ಸಮಸ್ಯೆಗಳನ್ನ ನಿಭಾಯಿಸ್ಕೊಂಡು ಹೋದ್ರೇನೆ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕಾಗುತ್ತೆ ಮೀನರಾಶಿಯವರು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.